ತನ್ನ ಮಗುವನ್ನ 10 ತಿಂಗಳು ಹೊಟ್ಟೆಲಿ ಹೊತ್ತು ಕಾಯುತ್ತೆ. ಆದ್ರೆ ಮಗು ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ಅದನ್ನ ತಾಯಿಯಿಂದ ಕಿತ್ಕೊಂಡ್ಬಿಡ್ತಾರೆ. ಆಮೇಲೆ ಆ ಮಗುವಿನ ಪಾಲಿನ ಹಾಲನ್ನ ನಾವು ಟೀಗ್ ಹಾಕೊಂಡು ಆರಾಮಾಗಿ ಕುಡಿತೀವಿ. ನೀವೊಂದ್ಸಲ ಆ ಹಸು ಎಮ್ಮೆಗಳಿಗೆ ಮಾಡೋ ಇನ್ಸಿಮಿನೇಷನ್ ಕ್ರೌರ್ಯ ಇದೆಯಲ್ಲ, ಅದನ್ನ ನೋಡ್ಬಿಡಿ. ಹಾಲು ಹೆಂಗೆ ಕರೀತಾರೆ, ಆ ಆಕ್ಸಿಟೋಸಿನ್ ಹೆಂಗೆ ಚುಚ್ತಾರೆ ಅಂತ ಕಣ್ಣಾರೆ ಕಂಡ್ರೆ ಸಾಕು. ಆಮೇಲೆ ನೀವು ಎಂದಿನಂತೆ ಟೀ ಕುಡಿದು ತೋರಿಸಿ, ನೋಡ್ತೀನಿ. ಇದೆಲ್ಲ ನಿಮ್ಮ ಮುಂದೆ ಬರೋದೇ ಪ್ಯಾಕೇಜ್ಡ್ ಫಾರ್ಮ್ನಲ್ಲಿ. ಅದಕ್ಕೆ ನೀವು ಇದನ್ನ ಒಂಥರ ಚಾಕ್ಲೇಟ್, ಬಿಸ್ಕೆಟ್ ಇಲ್ಲ ಪ್ಯಾಕೇಜ್ ಜ್ಯೂಸ್ ತರನೇ ನೋಡ್ತೀರಾ. ಈ ಪ್ಯಾಕೇಜ್ ಮೀಟ್ ಇದೆಯಲ್ಲ, ಅದು ಅಷ್ಟೇ. ಆದ್ರೆ ಆ ಪೂರ್ತಿ ಪ್ರಾಸೆಸ್ ಏನಾದ್ರೂ ಕಣ್ಣಿಗೆ ಕಾಣೋ ಹಾಗೆ ನಡೆದ್ರೆ ಸಾಕು, ನಿಮ್ಮ ತಲೆನೇ ಕೆಟ್ಟು ಹೋಗುತ್ತೆ. ಭೂಮಿ ಕೂಡ ಕೂಗಿ ಕೂಗಿ ಹೇಳ್ತಾ ಇದೆ ಪ್ರಾಣಿಗಳನ್ನ ಬಿಟ್ಬಿಡಿ ಅಂತ. ಮತ್ತೆ ಹಾಲು ಕುಡಿಯೋದನ್ನ ಶಾಕಾಹಾರ ಅಂತ ಕರೆಯೋ ಈ ಕಪಟವನ್ನ ನಿಲ್ಲಿಸಿ. ನೀವು ಹಾಲು ಕುಡಿತೀರಾ, ಸರಿ ಕುಡೀರಿ, ಆದ್ರೆ ನಿಮ್ಮನ್ನ ನೀವು ಶಾಕಾಹಾರಿ ಅಂತ ಹೇಳ್ಕೊಳ್ಳೋದನ್ನ ನಿಲ್ಲಿಸಿ. ಇಲ್ಲಾಂದ್ರೆ ಹೇಳಿ, ಹಾಲು ಯಾವ ಮರದಲ್ಲಿ ಬೆಳೆಯುತ್ತೆ ಅಂತ. ಮೊದಲನೇ ಕೆಲಸ ಏನಾಗ್ಬೇಕು ಅಂದ್ರೆ, ನಮ್ಮ ಭಾಷೆಯಲ್ಲಿ, ಡಿಕ್ಷನರಿಯಲ್ಲಿ, ಶಬ್ದಕೋಶದಲ್ಲಿ ಶಾಕಾಹಾರಿ ಅಂದ್ರೆ ಯಾರು ಯಾವುದೇ ಪ್ರಾಣಿ ಉತ್ಪನ್ನಗಳನ್ನ ಬಳಸಲ್ವೋ ಅವರು ಅಂತ ಅರ್ಥ ಇರಬೇಕು. ಹಾಲು ಕುಡಿಯೋರನ್ನ, ಲಸ್ಸಿ ಮತ್ತೆ ಟೀ ಕುಡಿಯೋರನ್ನ ಶಾಕಾಹಾರಿ ಅಂತ ಕರೆಯೋದು ಸುಳ್ಳು, ಮೋಸ, ಕಪಟ. ನೀವು ಹಾಲಿನ ಟೀ ಕುಡಿತೀರಾ, ನೀವು ಸಸ್ಯಾಹಾರಿ ಅಲ್ಲ. ಇದನ್ನ ನೀವು ಯಾಕೆ ಒಪ್ಕೊಳ್ತಿಲ್ಲ? ಮತ್ತೆ ಈ ಮಿಲ್ಕ್ ಇಂಡಸ್ಟ್ರಿ ಹಾಗೂ ಮೀಟ್ ಇಂಡಸ್ಟ್ರಿ ಎರಡು ಜೊತೆಯಾಗೆ ನಡೀತವೆ. ನಿಮ್ಗಿದು ಯಾಕೆ ಕಾಣಿಸ್ತಾ ಇಲ್ಲ? ಭಾರತ ಹಾಲಿನ ಬಳಕೆಯಲ್ಲಿ ಮುಂದಿರೋದ್ರಿಂದಲೇ ಇಲ್ಲಿಂದ ಎಷ್ಟು ಮೀಟ್ ಎಕ್ಸ್ಪೋರ್ಟ್ ಆಗುತ್ತೋ ಅಷ್ಟು ಪ್ರಪಂಚದ ಬೇರೆ ಯಾವ ದೇಶದಿಂದಲೂ ಆಗಲ್ಲ. ನಾವು ಒಮ್ಮೆ ಮೊದಲನೇ ನಂಬರಲ್ಲಿ ಇರ್ತೀವಿ, ಒಮ್ಮೆ 2ನೇ ನಂಬರ್ನಲ್ಲಿ, ಯಾವುದೋ ವರ್ಷ 3ನೇ ಸ್ಥಾನಕ್ಕೆ ಬರ್ತೀವಿ. ಆದ್ರೆ ಇರೋದ್ ಮಾತ್ರ ಇದ್ರಲ್ಲೇ. ಪ್ರತಿ ವರ್ಷವೂ ಫಸ್ಟ್, ಸೆಕೆಂಡ್, ಥರ್ಡ್ ನಂಬರ್ನಲ್ಲೇ ಇರ್ತೀವಿ ನಾವು. ಬರೀ ಕನ್ಸಂಪ್ಷನ್ ಅಲ್ಲಿ ಮಾತ್ರವಲ್ಲ, ಎಕ್ಸ್ಪೋರ್ಟ್ ನಲ್ಲೂ ಕೂಡ. ಕತ್ತರಿಸೋಕೆ ಇಷ್ಟೊಂದು ಎಮ್ಮೆಗಳು ಎಲ್ಲಿಂದ ಸಿಗ್ತವೆ ಹೇಳಿ? ನಾವು ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ನಂಬರ್ 1 ಸ್ಥಾನಕ್ಕೆ ಬಂದ್ಬಿಡ್ತೀವಿ. ಎಲ್ಲಿಂದ ಬರ್ತಾವೆ ಇಷ್ಟೊಂದು ಎಮ್ಮೆಗಳು? ನೀವು ಯಾವ ಎಮ್ಮೆಗಳ ಹಾಲಿನ ಟೀ ಕುಡಿತಿದ್ದೀರೋ ಇವೇ ಆ ಎಮ್ಮೆಗಳು. ಅವು ಕೂಡ ಮ್ಯಾಮಲ್ಸ್. ಒಬ್ಬ ಮಹಿಳೆ 80 ವರ್ಷ ಬದುಕಿದ್ರೆ ಅದರ ಅರ್ಧ ಅಂದ್ರೆ 40 ವರ್ಷಕ್ಕೆ ಅವಳಿಗೆ ಮೆನೋಪಾಸ್ ಆಗುತ್ತೆ. ಆಮೇಲೆ ಅವಳ ಪೂರ್ತಿ ರೀಪ್ರೊಡಕ್ಟಿವ್ ಮೆಷಿನರಿ ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಡುತ್ತೆ. ಇದೇ ರೀತಿ ಎಮ್ಮೆಗಳ ಕಥೆ ಕೂಡ. ಯಾವ ದಿನ ಅದು ಹಾಲು ಕೊಡೋದು ನಿಲ್ಸುತ್ತೋ ಆಮೇಲೂ ಅದರ ಅರ್ಧ ಆಯಸ್ಸು ಬಾಕಿ ಇರುತ್ತೆ. ಈಗ ಅದನ್ನ ಯಾರು ಸಾಕ್ತಾರೆ, ಯಾರು ಮೇಯಿಸ್ತಾರೆ? ಹಾಲು ಅಂತೂ ಕೊಡ್ತಿಲ್ಲ. ಹಾಗಾಗಿ ಯಾವ ದಿನ ಅದು ಹಾಲು ಕೊಡೋದು ನಿಲ್ಲಿಸ್ತೋ ಅದಕ್ಕೆ ಮೆನೋಪಾಸ್ ಆಯ್ತು. ಆಮೇಲೆ ಅದನ್ನ ಏನ್ ಮಾಡ್ತಾರೆ? ಅದನ್ನ ಕತ್ತರಿಸ್ತಾರೆ. ಅದೇ ಮಾಂಸವೆಲ್ಲ ಎಕ್ಸ್ಪೋರ್ಟ್ ಆಗೋದು. ಅಥವಾ ನಿಮ್ಗನ್ಸುತ್ತಾ ನಾವೆಲ್ಲ ತುಂಬಾ ಒಳ್ಳೆ ಜನ, ಆ ಎಮ್ಮೆ ಹಾಲು ಕೊಡ್ತಿಲ್ಲ ಅಂದ್ರು ಇನ್ನು 7 ವರ್ಷ ಅದನ್ನ ಚೆನ್ನಾಗಿ ಸಾಕ್ತೀವಿ, ಮೇಯಿಸ್ತೀವಿ ಅಂತ? ನಾವೇನು ಅಷ್ಟು ಒಳ್ಳೆಯವರಲ್ಲ. ಮತ್ತೆ ಅದಕ್ಕೆ ತುಂಬಾ ಮೇವು, ನೀರು ಕೊಡಬೇಕಾಗತ್ತೆ. ಅದು 400-500 ಕೆಜಿಯ ಪ್ರಾಣಿ. ಮಾಂಸನ ತಡೆಯೋ ಅವಶ್ಯಕತೆನೇ ಇಲ್ಲ. ಈ ಟೀ ಕುಡಿಯೋರನ್ನ ತಡೆದು ಬಿಟ್ರೆ ಸಾಕು. ಮಾಂಸ ಎಷ್ಟೊಂದು ದುಬಾರಿ ಆಗತ್ತೆ ಅಂದ್ರೆ ಮಾಂಸದ ಬಳಕೆ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗತ್ತೆ. ಮಿಲ್ಕ್ ಸಬ್ಸಿಡೈಸಸ್ ಮೀಟ್. ನೀವು ಹಾಲು ಕುಡಿದು ಮಾಂಸದ ಬಳಕೆಗೆ ಪ್ರೋತ್ಸಾಹ ಕೊಡ್ತಿದ್ದೀರಾ. ಮತ್ತೆ ನಿಮ್ಮನ್ನ ನೀವು ಧಾರ್ಮಿಕ ಅಂತ ಕಡ್ಕೊಳ್ತೀರಾ. ಧಾರ್ಮಿಕ ಹಬ್ಬಗಳಲ್ಲಿ, ಧಾರ್ಮಿಕ ಜಾಗಗಳಲ್ಲೂ ಹೋಗಿ ಹಾಲನ್ನೇ ಬಳಸ್ತಿದ್ದೀರಾ. ಅದಕ್ಕೆ ನಾನು ಪದೇ ಪದೇ ಹೇಳೋದು, ಹಾಲಿನ ಬಣ್ಣ ಕೆಂಪು ಅಂತ ಅರ್ಥ ಮಾಡ್ಕೊಳ್ಳಿ. ಸೈನ್ಸ್ ಕೂಡ ಈಗ ನಿಮಗೆ ಹೇಳುತ್ತೆ. ನೀವು ಯಾವೆಲ್ಲ ಬ್ರಾಡ್ ಫೀಲಿಂಗ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತೀರೋ ಅದನ್ನೆಲ್ಲ ಪ್ರಾಣಿಗಳು ಕೂಡ ಮಾಡ್ತವೆ. ಕನಿಷ್ಠ ಯಾವ ಲಾರ್ಜರ್ ಮತ್ತೆ ಹೆಚ್ಚು ಇವಾಲ್ವ್ಡ್ ಆನಿಮಲ್ಸ್ ಇರ್ತವೋ, ಅಂದ್ರೆ ನೀವು ಯಾವುದನ್ನ ತಿಂತೀರೋ ಅವು ಕೂಡ ಈ ಎಲ್ಲಾ ಫೀಲಿಂಗ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತವೆ. ನಿಮ್ದೇ ಒಂದು ಮಾತು ಹೇಳಿ, ನಿಮಗೆ ಯಾವುದು ಹೆಚ್ಚು ಮ್ಯಾಟರ್ ಆಗುತ್ತೆ? ನಿಮ್ಮ ಥಾಟ್ಸಾ ಅಥವಾ ನಿಮ್ಮ ಫೀಲಿಂಗ್ಸಾ? ಲೈಫ್ ಯಾವುದ್ರ ಮೇಲೆ ನಡೆಸ್ತಿದ್ದೀರಾ ನೀವು? ನಿಜಾನ ಹೇಳಿ. ಫೀಲಿಂಗ್ಸ್ ಮೇಲೆ ಅಲ್ವಾ? ಪ್ರಾಣಿಗಳ ಹತ್ರ ಅಷ್ಟೊಂದು ಕಾಂಪ್ಲೆಕ್ಸ್ ನ್ಯೂರಾನಿಕ್ ಸರ್ಕ್ಯೂಟ್ಸ್ ಇರೋದಿಲ್ಲ ಅವು ಥಿಂಕಿಂಗ್ ಮಾಡಕ್ಕೆ ಅಥವಾ ಲ್ಯಾಂಗ್ವೇಜ್ ಬೇಸ್ಡ್ ಥಿಂಕಿಂಗ್ ಮಾಡಕ್ಕೆ. ಆದ್ರೆ ಅವುಗಳು ಫೀಲಿಂಗ್ಸ್ ಅಕ್ಷರಶಃ ನಿಮ್ಮಂತೆ ಇರ್ತವೆ. ಮತ್ತೆ ನಿಮಗೂ ಕೂಡ ನಿಮ್ಮ ಥಾಟ್ಸ್ಗಿಂತ ನಿಮ್ಮ ಫೀಲಿಂಗ್ಸೇ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ, ಹೌದಲ್ವಾ? ನಿಮ್ಮ ಲೈಫ್ನಲ್ಲೂ ಥಾಟ್ ಮತ್ತೆ ಫೀಲಿಂಗ್ ಮಧ್ಯ ಕಾನ್ಫ್ಲಿಕ್ಟ್ ಬಂದಾಗ ನೀವು ಗಮನಿಸಿರಬಹುದು, ಹೆಚ್ಚಾಗಿ ನೀವು ಫೀಲಿಂಗ್ ಕಡೆನೇ ವಾಲ್ತೀರಾ. ಹಾಗಾಗಿ ಫೀಲಿಂಗ್ ಅಷ್ಟೊಂದು ಮುಖ್ಯ ಅನ್ನೋದಾದ್ರೆ ಅದೇ ಫೀಲಿಂಗ್ ಆ ಪ್ರಾಣಿಯಲ್ಲೂ ಇದೆ ಅಲ್ವಾ? ಮೇಕೆಯಲ್ಲೂ ಇದೆ, ಕುರಿಯಲ್ಲೂ ಇದೆ, ಕೋಳಿಯಲ್ಲೂ ಇದೆ, ಮತ್ತೆ ಮೀನಿನಲ್ಲೂ ಇದೆ.
ಅಕ್ಷರಶಃ ಅದೇ, 100ಕ್ಕೆ 100 ಅದೇ. ನಮ್ಮ ಫಂಡಮೆಂಟಲ್ ಫೀಲಿಂಗ್ ಡ್ರೈವರ್ಸ್ ಏನೇನಿದೆಯೋ ಅವೆಲ್ಲವೂ ಇವುಗಳಲ್ಲೂ ಇರ್ತವೆ. ಇಷ್ಟೇ ಅಲ್ಲ, ಈಗ ನಮಗೇನ್ ಗೊತ್ತಾಗಿದೆ ಅಂದ್ರೆ, ನಮಗೆ ಯಾವಾಗ ಅಪಾಯ ಎದುರಾಗುತ್ತೋ, ಸಾವಿನ ಅಪಾಯ, ಆಗ ಯಾವ ಕೆಮಿಕಲ್ಸ್ ಮತ್ತೆ ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ಸಿಕ್ರೀಟ್ ಆಗುತ್ತವೋ, ಹೆಚ್ಚಾಗಿ ಅದೇ ರೀತಿಯ ಕೆಮಿಕಲ್ಸ್ ಈ ಪ್ರಾಣಿಗಳಲ್ಲೂ ಸಿಕ್ರೀಟ್ ಆಗ್ತವೆ. ಇಷ್ಟೇ ಅಲ್ಲ, 2ರಿಂದ 5 ವರ್ಷದ ಮಗುವಿನ ಐಕ್ಯೂ ಎಷ್ಟಿರುತ್ತೋ ಅಷ್ಟೇ ಐಕ್ಯೂ ನಮ್ಮ ಸುತ್ತಮುತ್ತ ಇರೋ ಪ್ರಾಣಿಗಳಲ್ಲೂ ಇರುತ್ತೆ. ಇನ್ನು ಯಾವುದು ಸ್ವಲ್ಪ ಹೆಚ್ಚು ಇವಾಲ್ವ್ಡ್ ಆಗಿದಾವೋ, ಉದಾಹರಣೆಗೆ ಈ ಪ್ರೈಮೇಟ್ಸ್, ಚಿಂಪ್ಯಾನ್ಜಿ, ಇವುಗಳಲ್ಲಿ 4-5 ವರ್ಷದ ಮಗುವಿನಷ್ಟು ಐಕ್ಯೂ ಇರುತ್ತೆ. ನೀವು ಇವುಗಳಿಗೆ ಎಣಿಸೋದನ್ನ ಕೂಡ ಕಲಿಸಬಹುದು. ಮತ್ತೆ ಉಳಿದ ಮ್ಯಾಮಲ್ಸ್ ಇದಾವಲ್ಲ, ಹಸು, ಎಮ್ಮೆ, ಇವುಗಳಲ್ಲಿ 2-3 ವರ್ಷದ ಮಗುವಿನಷ್ಟು ಐಕ್ಯೂ ಇರುತ್ತೆ. ಒಂದು ನಾಯಿಯಲ್ಲೂ 2-3 ವರ್ಷದ ಮಗುವಿನಷ್ಟೇ ಐಕ್ಯೂ ಇರುತ್ತೆ. ಹಾಗಾಗಿ ಅದರ ಹತ್ರ ಮಗುವಿನಂತ ಐಕ್ಯೂ ಕೂಡ ಇದೆ, ಮತ್ತೆ ಮಗುವಿನಂತ ಫೀಲಿಂಗ್ಸ್ ಕೂಡ ಇದೆ. ಹಾಗಾದ್ರೆ ಅದು ಮಗುನೇ ಅಲ್ವಾ? ನೀವು ಒಂದು ಮಗುವನ್ನ ಕೊಳ್ತಿದ್ದೀರಾ, ಕೇವಲ ಇದಕ್ಕೆ ಕೊಳ್ತಿದ್ದೀರಾ ಯಾಕಂದ್ರೆ ಅದು ಅಸಹಾಯಕವಾಗಿದೆ. ನೀವು ಟೈಗರ್ನ ತಿನ್ನೋದಿಲ್ಲ, ಆನಾಕೊಂಡಾನ ಕೂಡ ತಿನ್ನೋದಿಲ್ಲ, ಯಾಕಂದ್ರೆ ಅಲ್ಲಿ ಅಪಾಯ ಇದೆ. ತಿನ್ನೋದಿಲ್ಲ ತಾನೆ? ಆದ್ರೆ ನೀವದನ್ನ ಕೇವಲ ಇದಕ್ಕೆ ಕೊಲ್ತಿದ್ದೀರಾ ಯಾಕಂದ್ರೆ ಅದು ನೋಡಕ್ಕೆ ಮಗುವಿನಂತೆ ಇರುತ್ತೆ. ಹೇಗೆ ಒಂದು ಮಗು ಅಸಹಾಯಕವಾಗಿ, ವೀಕ್ ಆಗಿ, ದುರ್ಬಲವಾಗಿ ಇರುತ್ತೋ, ಹಾಗೆ ನೀವು ಹೋಗಿ ಮೇಕೆನ ಕೊಲ್ತೀರಾ, ಕೋಳಿನ ಕೊಲ್ತೀರಾ. ಅದರ ಹತ್ರ ಬಾಂಬ್ ಇಲ್ವಲ್ಲ. ಅದೇ ಅದರ ಹತ್ರನೂ ಚಾಕು ಅಥವಾ ಬಾಂಬ್ ಇದ್ದಿದ್ರೆ ನೀವದನ್ನ ಮುಟ್ಟೋಕು ಹೋಗ್ತಿರ್ಲಿಲ್ಲ, ಅಥವಾ ಅದರ ಹತ್ರ ಕನಿಷ್ಠ ಒಂದು ವೋಟ್ ಇದ್ದಿದ್ರೆ ಅವಾಗೂ ನೀವದನ್ನ ಕೊಲ್ಲೋಕೆ ಆಗ್ತಿರ್ಲಿಲ್ಲ. ಅದರ ಹತ್ರ ಚಾಕುನೂ ಇಲ್ಲ, ವೋಟೂ ಇಲ್ಲ, ಕೇವಲ ಇದೇ ಒಂದೇ ಕಾರಣಕ್ಕೆ ನೀವದನ್ನ ಕೊಲ್ತಿದ್ದೀರಾ. ಆದ್ರೆ ಕಾನ್ಶಿಯಸ್ನೆಸ್ ಅದರಲ್ಲೂ ಇದೆ, ಏಜೆನ್ಸಿ ಅದರಲ್ಲೂ ಇದೆ. ಮತ್ತೆ ಈ ವಿಷಯ ಬರೀ ಸೆಂಟಿಮೆಂಟಲ್ ಅಲ್ಲ, ಪಕ್ಕಾ ಸೈಂಟಿಫಿಕ್. ಬರೀ ವೀಗನ್ ಅಥವಾ ಸಸ್ಯಾಹಾರಿ ಆಗ್ಬಿಟ್ಟು ಬೇರೆಯವರನ್ನ ಕೀಳಾಗಿ ನೋಡೋದ್ರಿಂದ ಇಲ್ಲ ಅವರನ್ನ ದ್ವೇಷಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಾನು ತುಂಬಾ ಜನ ಸಸ್ಯಾಹಾರಿಗಳಲ್ಲಿ ಈ ಬುದ್ಧಿನ ನೋಡಿದ್ದೀನಿ. ಅವರು ಬೇರೆಯವರನ್ನ ಪಾಪಿ, ದ್ರೋಹಿ, ರಾಕ್ಷಸ ಅಂತೆಲ್ಲ ಕರೆಯೋಕೆ ಶುರು ಮಾಡ್ತಾರೆ. ಆದ್ರೆ ಅದರಿಂದ ಏನು ಚೇಂಜ್ ಆಗಲ್ಲ. ನಂಗೂ ಗೊತ್ತು ಅವ್ರು ಹಂಗೆ ಇರಬಹುದು, ಆದ್ರೆ ಅದನ್ನ ಮುಖದ ಮೇಲೆ ಹೇಳ್ಬೇಡಿ. ಓಪನ್ ಆಗಿ ಮಾತಾಡೋದ್ರಿಂದ ಏನು ಲಾಭ ಇಲ್ಲ. ಅವರಿಗೆ ಅರ್ಥ ಮಾಡಿಸಿ ಅವರು ಕೇವಲ ಒಂದು ವಸ್ತು ಅಲ್ಲ ಅಂತ. ಅಸಲಿ ಪ್ರಾಬ್ಲಮ್ ಏನಂದ್ರೆ, ನಿಮ್ ಕಣ್ ಮುಂದೆ ಆ ಪ್ರಾಣಿನ ಹಿಡಿಯೋದು ಇಲ್ಲ, ಅದನ್ನ ಕತ್ತರಿಸೋದು ಇಲ್ಲ, ನಿಮ್ ಮುಂದೆ ಆ ಬ್ರೀಡಿಂಗ್ ಕೂಡ ನಡೆಯಲ್ಲ. ನಿಮ್ ಕಣ್ ಮುಂದೆನೆ ಆ ಹಸು ಎಮ್ಮೆಗಳು ಬ್ರೀಡಿಂಗ್ ನಡೆಯೋಕ್ ಶುರು ಆದ್ರೆ ನಿಮ್ ಹಾಲ್ ಕುಡಿಯೋ ಚಟ ಅದೇ ಕ್ಷಣ ನಿಂತು ಹೋಗುತ್ತೆ. ನೀವೊಂದ್ಸಲ ಆ ಹಸು ಎಮ್ಮೆಗಳಿಗೆ ಮಾಡೋ ಕೃತಕ ಇನ್ಸೆಮಿನೇಷನ್, ಅದರ ಕ್ರೂಯಲ್ಟಿನ ನೋಡ್ಬಿಡಿ. ಹಾಲ್ ಹೆಂಗೆ ತೆಗಿತಾರೆ, ಅದಕ್ಕೆ ಹೆಂಗೆ ಆಕ್ಸಿಟೋಸಿನ್ ಚುಚ್ತಾರೆ ಅಂತ ನೀವಷ್ಟೇ ಕಣ್ಣಾರೆ ಕಂಡ್ರೆ ಸಾಕು. ಆಮೇಲೆ ನೀವು ಹೆಂಗೆ ಟೀ ಕುಡ್ತಿರೋ ನಾನು ನೋಡ್ತೀನಿ. ಇವೆಲ್ಲ ನಿಮ್ ಮುಂದೆ ಬರೋದೇ ಪ್ಯಾಕೇಜ್ಡ್ ಫಾರ್ಮ್ ನಲ್ಲಿ. ನೀವು ಅದನ್ನ ಒಂಥರ ಚಾಕ್ಲೇಟ್, ಬಿಸ್ಕೆಟ್ ಅಥವಾ ಪ್ಯಾಕೇಜ್ ಜ್ಯೂಸ್ ತರನೇ ನೋಡ್ತೀರಾ. ಈ ಪ್ಯಾಕೇಜ್ಡ್ ಮೀಟ್ ಇದೆಯಲ್ಲ, ಅದು ಅಷ್ಟೇ. ಅದು ಹೆಂಗೆ ಪ್ಯಾಕೇಜ್ಡ್ ಆಗಿ ಬರದೆ ನೀವು ಆ ಪೂರ್ತಿ ಪ್ರಾಸೆಸ್ನ ಒಂದೇ ಒಂದು ಸಲ ಕಣ್ಣಾರೆ ನೋಡಿದ್ರೆ ಸಾಕು, ನಿಮ್ ಸ್ಥಿತಿ ಹದಗೆಟ್ಬಿಡುತ್ತೆ. ಅದಕ್ಕೆ ಈ ಸ್ಲಾಟರ್ ಹೌಸಸ್ನೆಲ್ಲ ಸಿಟಿಯಿಂದ ತುಂಬಾ ದೂರ ಕಟ್ತಾರೆ. ಅವೆಲ್ಲ ಒಂಥರ ಕೋಟೆ ತರ, ಫೋರ್ಟ್ರೆಸ್ ತರ ಇರ್ತವೆ. ಅಲ್ಲಿ ಒಳಗಡೆ ಏನ್ ನಡೀತಿದೆ ಅಂತ ನಿಮಗೆ ಗೊತ್ತೇ ಆಗಲ್ಲ. ಯೋಚನೆ ಮಾಡಿ, ನಾವಿಲ್ಲಿ ಇಷ್ಟು ಹೊತ್ತು ಮಾತಾಡೋಷ್ಟ್ರಲ್ಲೇ ಕೋಟ್ಯಂತರ ಪ್ರಾಣಿಗಳು ಕತ್ತರಿಸಿ ಹೋಗಿರ್ತವೆ. ಆದ್ರೆ ನೀವು ಇಂಥ ಆರ್ಗನೈಸ್ಡ್, ಮೆಕನೈಸ್ಡ್ ಸ್ಲಾಟರ್ ಹೌಸಸ್ನ ಎಂದಾದ್ರೂ ನೋಡಿದೀರಾ? ಖಂಡಿತ ನೋಡಿರಲ್ಲ. ಅವನ್ನೆಲ್ಲ ಮುಚ್ಚಿಟ್ಟು ಕಟ್ತಾರೆ. ಯಾರೂ ಅದನ್ನ ರೆಕಾರ್ಡ್ ಮಾಡಬಾರ್ದು ಅಂತ ಸುತ್ತಲೂ ತುಂಬಾ ಎತ್ತರದ ಗೋಡೆಗಳನ್ನ ಕಟ್ಟಿರ್ತಾರೆ. ಅಲ್ಲಿ ಸೂಪರ್ ಹೈ ಸೆಕ್ಯೂರಿಟಿ ಇರುತ್ತೆ. ನೀವು ಅನ್ಕೋಬಹುದು, ಯಾರ್ ಸೆಕ್ಯೂರಿಟಿ ಇರುತ್ತೆ ಅಲ್ಲಿ? ಒಳಗಿರೋದು ಬರೀ ಪ್ರಾಣಿಗಳೇ ತಾನೆ ಅಂತ. ಆದ್ರೆ ಅಲ್ಲಿ ಸೆಕ್ಯೂರಿಟಿ ಇರೋದೇ ಕೇವಲ ಇದಕ್ಕೋಸ್ಕರ. ಯಾಕಂದ್ರೆ ಯಾರಾದ್ರೂ ಒಂದು ವೇಳೆ ಡ್ರೋನ್ ಅಲ್ಲಾದ್ರೂ ಒಳಗಡೆ ನಡೆಯೋದನ್ನ ಕ್ಯಾಪ್ಚರ್ ಮಾಡ್ಬಿಟ್ರೆ ಜನ ವಾಂತಿ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ, ಮತ್ತೆ ಯಾವತ್ತೂ ಮಾಂಸನ ಮುಟ್ಟೋದೇ ಇಲ್ಲ. ತುಂಬಾ ಐಸೋಲೇಟೆಡ್ ಪ್ಲೇಸಸ್ ನಲ್ಲಿ ಕೆಲವು ಸಲ ಕಾಡುಗಳ ಒಳಗಡೆ ಇವನ್ನೆಲ್ಲ ಕಟ್ತಾರೆ. ಅಲ್ಲಿಗೆ ಟ್ರಕ್ಸ್ ಹೋಗ್ತವೆ. ಆದ್ರೆ ಆ ಟ್ರಕ್ಸ್ ಕೂಡ ಹೆಂಗಿರ್ತವೆ ಅಂದ್ರೆ, ನಿಮಗೆ ಒಳಗಡೆ ಇರೋದೇನು ಕಾಣಿಸಲ್ಲ, ಮುಂದೆ ಹಿಂದೆ ಎಲ್ಲ ಕಡೆಯಿಂದ ಪೂರ್ತಿ ಕವರ್ಡ್. ಅದರೊಳಗೆ ಏನಿದೆ ಅಂತ ಯಾರಿಗೂ ಸ್ವಲ್ಪನೂ ಗೊತ್ತಾಗಬಾರ್ದು. ಟ್ರಕ್ಸ್ ಒಳಗಡೆ ಹೋಗ್ತವೆ, ಗೇಟ್ ಓಪನ್ ಆಗುತ್ತೆ, ಮತ್ತೆ ಟ್ರಕ್ಸ್ ಹೊರಗೆ ಬರ್ತವೆ. ಆದ್ರೆ ನಿಮಗೆ ಮಾತ್ರ ಏನೂ ಗೊತ್ತೇ ಆಗಲ್ಲ.
ಮತ್ತೆ ನಾವು ಒಂದು ವೇಳೆ ಸೈನ್ಸ್ ಬಗ್ಗೆ ಮಾತಾಡೋದಾದ್ರೆ ನಮಗೆ ಇದು ಗೊತ್ತಿರಲೇಬೇಕು. ಈ ಕ್ಲೈಮೇಟ್ ಕ್ರೈಸಿಸ್ಗೆ ಆನಿಮಲ್ ಅಗ್ರಿಕಲ್ಚರ್ ಅನ್ನೋದು ಟ್ರಾನ್ಸ್ಪೋರ್ಟ್ ಎಮಿಷನ್ಸ್ ಅಥವಾ ಈ ಫ್ಯೂಯಲ್ ಮತ್ತು ಎನರ್ಜಿ ಎಮಿಷನ್ಸ್ಗಳ ನಂತರ ಸರಿಯಾಗಿ 2ನೇ ಸ್ಥಾನದಲ್ಲಿ ನಿಲ್ಲುತ್ತೆ. ನಿಮ್ಗೆ ಖುಷಿ ಆಗತ್ತೆ. ನಮ್ಮದೇ ಆದ ಆ್ಯಪ್ ಇದೆ, ಅದರಲ್ಲಿ ನಮ್ಮ ಗೀತಾ ಮತ್ತು ಉಳಿದೆಲ್ಲ ಕಾರ್ಯಕ್ರಮಗಳು ನಡೀತವೆ. ಇಲ್ಲಿ ಬುದ್ಧ ಇದ್ದಾರೆ, ಗೀತೆ ಇದೆ, ಉಪನಿಷತ್ ಇದೆ, ಅಷ್ಟಾವಕ್ರ ಇದ್ದಾರೆ. ಇವು ನನಗೆ ಸಿಕ್ತು, ನನ್ನ ಬದುಕು ಬದಲಾಯಿತು. ಇವು ನಿಮ್ಗೆ ಸಿಗುತ್ತವೆ, ನಿಮ್ಮ ಬದುಕು ಕೂಡ ಬದಲಾಗುತ್ತೆ. ನಿಜ ಹೇಳಬೇಕು ಅಂದರೆ ಲಕ್ಷಾಂತರ ಇಲ್ದಿದ್ರೂ ಕನಿಷ್ಠ ಸಾವಿರಾರು ಬದುಕುಗಳಂತೂ ಸಂಪೂರ್ಣವಾಗಿ ಬದಲಾಗಿವೆ. ಆಚಾರ್ಯ ಪ್ರಶಾಂತ್ ಆಪ್ನಲ್ಲಿ 2 ಲಕ್ಷಕ್ಕೂ ಹೆಚ್ಚು ಗೀತಾ ಪಾಲ್ಗೊಳ್ಳುವವರ ಜೊತೆ ನೀವು ಸೇರಿಕೊಳ್ಳಿ. ಮೊದಲ ತಿಂಗಳು ಸಂಪೂರ್ಣ ಫ್ರೀ. ಗೀತಾ ಮಿಷನ್ನ ಸಂಪೂರ್ಣ ಆಕ್ಸೆಸ್ ಆಪ್ನಲ್ಲಿ ನಿಮಗೆ ಸಿಗುತ್ತೆ. ನಿಯಮಿತ ಲೈವ್ ಸೆಷನ್ಸ್ಗಳು, ಪ್ರತಿದಿನ ಆಚಾರ್ಯ ಪ್ರಶಾಂತ್ ಅವರ ವಿಶೇಷ ಸಂವಾದಗಳು, ಗೀತಾ ಕಮ್ಯುನಿಟಿಯ ಆಕ್ಸೆಸ್, ಗೀತಾ ಪರೀಕ್ಷೆ, ಆಯ್ದ ಸುದ್ದಿಗಳು, ಆಡಿಯೋ ಬುಕ್ಸ್, ಕೋಟ್ಸ್ ಮತ್ತು ಇನ್ನೂ ಹಲವು. ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆಪಲ್ ಆಪ್ ಸ್ಟೋರ್ನಲ್ಲಿ ಆಚಾರ್ಯ ಪ್ರಶಾಂತ್ ಅಂತ ಸರ್ಚ್ ಮಾಡಿ ಮತ್ತು ಈಗಲೇ ಡೌನ್ಲೋಡ್ ಮಾಡಿ.